ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜಾ ವ್ಲಾಗ್ಸ್. ಎಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಯಲ್ಲಿ ಇದು ತರಗೆಲೆ ಬಿಜಿಕ್ರೆದು ಕೆಲಸ ಆಗ್ತಾ ಉಂಟು. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಇವತ್ತು ಸ್ವಲ್ಪ ವಿಡಿಯೋ ಮಾಡುವ ಅಂತ ನಿಮಗೆ ತೋರಿಸ್ತೇನೆ. ಮತ್ತು ಕಾಡಿಗೆ ಕರ್ಕೊಂಡೋಗಿ ತರಗೆಲೆ ಇದು ಗುಡಿಸುವುದು ಹೇಗೆ ಅಂತ ಅಲ್ಲ ನಿಮಗೆ ಗೊತ್ತಿರ್ಬೋದು. ಬಟ್ ಫಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಕೆಲಸ ಮಲ್ಲಿಗೆ ತೆಗೆಯೋದ್ರಿಂದ ಸ್ಟಾರ್ಟ್ ಆಗೋದು. ಓಕೆ, ಸೊ ಬನ್ನಿ, ನಾನು ಹೂ ತೆಗ್ತೇನೆ, ನೀವು ಸ್ವಲ್ಪ ನೋಡಿ ಆಯಿತಾ. ನೋಡಿ, ಈಗ ಮಲ್ಲಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗೆ ಇನ್ನು ಮಲ್ಲಿಗೆ ಎಲ್ಲ ತೆಗೆದಾದ್ಮೇಲೆ ನಾನು ನಿಮಗೆ ಸಿಗ್ತೇನೆ ಆಯಿತಾ. ಓಕೆ, ಆ್ಯಕ್ಚುಲಿ ಈಗ ಟೈಮ್ ಎಷ್ಟು ಗೊತ್ತುಂಟಾ, ಈಗ 7 o'clock ಆಯ್ತು ಅಷ್ಟೇ. ನನ್ನ ಅಣ್ಣ 6 ಕಿಟ್ಲವರ ಸುರುಕೆಲ್ಲ ಪುನಃ ಕೊಡುಕು 6:30 ಮೊದಲು ಬಂದು ಹೂ ತೆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಜಸ್ಟ್ ಈಗ ಹಸ್ಬೆಂಡ್ ಮನೆಯಿಂದ ಬಂದೆ ಅಷ್ಟೇ. 7 ಗಂಟೆಗೆ ಇಲ್ಲಿ ರೀಚ್ ಆದೆ. ಓಕೆ, ಇಲ್ಲಿ ಈಗ 7 ಜನ ಕೆಲಸದವರಿದ್ದಾರೆ. ಹಾಗೆ ನಾನು ಬಂದದ್ದು, ಮತ್ತು ಮಲ್ಲಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ. ಓಕೆ, ಮತ್ತು ಸಿಗ್ತೇನೆ. ಓಕೆ, ಹೂ ಕಟ್ಟುವಾಗ ಸಿಗ್ತೇನೆ ನಿಮಗೆ. ಬಾಯ್ ಬಾಯ್. ನಾನು ನಿಮ್ಗೆ ಹೇಳಿದಲ್ಲ, ನಮಗೀಗ ಮಲ್ಲಿಗೆ ಜಾಸ್ತಿ ಆಗ್ತದಂತ. ಸೊ ಮಲ್ಲಿಗೆ ಜಾಸ್ತಿ ಆಗುವಾಗ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೇಗೆ ಕಾಣ್ತದಂತ ನೋಡಿ. नहीं ताला करेक्ट ताला करेक्ट समझो ऐसा आगे ಹೂ ತೆಗೆದಾಯಿತು ನಮ್ಮದು. ನೋಡಿ, ಇನ್ನು ಕಟ್ಟುವಾಗ ಸಿಗ್ತೇನೆ. ಹಂಗ ಲಗ್ಗಿಸು, ಹಂಗ ಲಗ್ಗಿದಾಕೈ ಹಂಗಂಗ ಹೊಲ ಮಂಚಿ
तू हंगा पड़े ताईगी बंद ताईगी वेगवेगळी बांधगा इशीन म्हणून सर मजा लागली म्हणून पेटो येता हम देंगे आता कोई चलो नहीं होता आता मारून बाहेर किती सोपी दिसता पुढे दाडी एवढे सोबी दाजाडी सोबी आणि दमी जे म्हणना मग चेंडूगरची दाखयला तुझ्या मुस्करान काय येणार नका ಎರಡು ಚೆಂಡು 4 ಸುತ್ತು ನಾಲ್ಕೂವರೆ ಸುತ್ತು ಎಂತ ಗೊತ್ತುಂಟಾ ಹೂ ತೆಗೆದು ಹೂ ಕಟ್ಟಿ ಹೂ ಚೆಂಡು ಮಾಡಿ ಕೊಟ್ಟೆಲ್ಲ ಆಯಿತು. ಈಗ ದೋಸೆ ಮಾಡ್ತಾ ಇದ್ದೇನೆ. 8 ಜನರು ಇದ್ದಾರಂತೆ. ನಿನ್ನೆ 7 ಜನರು ಇದ್ರು. ನಿನ್ನೆ 8 ಜನ ಬರ್ತಾರಂತ ಹೇಳಿ ಮತ್ತು ಒಬ್ಬರಿಗೆ ಹುಷಾರಿರ್ಲಿಲ್ಲಂತೆ. ಹಾಗೆ ಇವತ್ತು 8 ಜನ ಇದ್ದಾರೆ. ಹಾಗೆ 8 ಜನರಿಗೆ ದೋಸೆ ಮತ್ತು ಸಾಂಬಾರು. ಇಲ್ಲಿ ದೋಸೆ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಟೀ ರೆಡಿ ಆಗ್ತಾ ಉಂಟು. ಈಚೆ ಬನ್ನಿ 1 ನಿಮಿಷ. ಇಲ್ಲಿ ದೋಸೆ ಆಯಿತು, ಆಗ್ತಾ ಉಂಟು. ಈಗ ಸಾಂಬಾರು ಬಿಸಿ ಮಾಡಲಿಕ್ಕೆ ಉಂಟು ಮತ್ತು ಒಬ್ಬರಿಗೆ ಕಾಫಿ. ಈಗ 7 ಜನರಿಗೆ ಟೀ ಆಗ್ತಾ ಉಂಟು. ಹಾಗೆ ಮತ್ತು ನಾನು ನಿಮಗೆ ಅಲ್ಲಿ ಕಾಡಿಗೆ ಹೋಗಿ ತೋರಿಸ್ತೇನೆ ಎಂಥ ಕೆಲಸ ಮಾಡ್ತಾರಂತ. ಬಿಜಿಕ್ರೆ ತರಗೆಲೆ ಗುಡಿಸ್ತಾರಲ್ಲ, ಅದು ಅಟ್ಟಿಗೆ ಹಾಕ್ಲಿಕ್ಕೆ ಮಳೆಗಾಲಕ್ಕೆ ಎಲ್ಲ ರೆಡಿ ಮಾಡಿ ಇಡುವುದು. ಮಳೆಗಾಲಕ್ಕೆ ಬಾ. ದೋಸೆ ನೋಡಿ ಎಷ್ಟು ಹೊಟ್ಟೆ ಬಿದ್ದಿದೆ. ಹತ್ತಿರದಿಂದ ತೋರಿಸಿ. ಸೂಪರ್ ಆಗಿದೆ, ಸ್ಮೂತ್. ಇದು ಎಂತ ಹಾಕಿದ್ದು ಗೊತ್ತುಂಟ, ನಾನು ಸ್ವಲ್ಪ ಬಜಿಲ್ ಹಾಕಿದ್ದೆ. ಬಜಿಲ್ ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ. ಅವಲಕ್ಕಿ ಹಾಗೆ ಸೂಪರ್ ಸಾಫ್ಟ್ ಆಗಿದೆ. ಸೂಪರ್ ಅಂದರೆ ನಾನು ಎಷ್ಟಿದೆ ಇಷ್ಟು ಒಳ್ಳೆ ಆಗ್ತದೆ ಅಂದರೆ ನಾನು ಹಾಕ್ತೇನೆ ಅವಲಕ್ಕಿ. ಬಟ್ ಇವತ್ತಿದ್ದು ಏನು ಎಕ್ಸ್ಟ್ರಾ ಸೂಪರ್ ಆಗಿದೆ ನೋಡಿ. 8 ಜನರಿಗೆ ಮತ್ತು ನನಗೆ, ಡ್ಯಾಡಿಗೆ ಮತ್ತು ಬ್ರದರ್ಗೆ. ತುಂಬ ಕಾಲೇ सांगते ಅಂತ ಕಾಯ್ನ ಅಂದರೆ ಅವರಿಗೆ ವಿಡಿಯೋ ತೆಗ್ತಿದ್ದಾರೆ ನೋಡಿ, ಅವರಿಗೆ ಬಾಯಿ ಬರೋದಿಲ್ಲ. ಓಕೆ, ಹಾಗೆ ಇದು ತೋರಿಸಿ, ಈಗ ತೋರಿಸಿ ನೋಡಿ. ಹತ್ತಿರ ಓಕೆ. ಇನ್ನೆಲ್ಲ ದೋಸೆ ಮಾಡಿ ಆದಮೇಲೆ ಮತ್ತು ನಾನು ಅಲ್ಲಿ ಅವರಿಗೆ ಬ್ರೇಕ್ಫಾಸ್ಟ್ ಕೊಂಡು ಹೋಗುವಾಗ ನಿಮಗೆ ಸಹ ಕರ್ಕೊಂಡು ಹೋಗ್ತೇನೆ. ಓಕೆ, ಬಾಯ್. ಎಸ್, ಎಲ್ಲ ರೆಡಿ ಆಯಿತು ಬ್ರೇಕ್ಫಾಸ್ಟ್. ಜನ ಫುಲ್ ಹಾಟ್. ಹೋಗುವ. ನಾವೀಗ ಡ್ಯಾಡ್ಜಿ ಟಿ ಶರ್ಟ್ ಡ್ಯಾಡ್ಜಿ ಟಿ ಶರ್ಟ್ ಸಕಲ್ ಕರಕ್ಕೆ ಹೋಗ್ತಾ ಇದ್ದೇವೆ.
ನಾವೀಗ ಕೆಲಸದವರಿಗೆ ಬ್ರೇಕ್ಫಾಸ್ಟ್ ತಗೊಂಡು ಹೊರದ್ವಿ ಕಾಡಿಗೆ. ಬನ್ನಿ ಬೇಗ ಬೇಗ ಸ್ಪೀಡ್ ಮಗ ಏನು ವಾಸನೆ ಕುಟ್ಟ ಇಂತರಾವ್ ಸಂಜೆ ಆಯ್ತಾ ನನ್ನ ಅವನ ಡ್ಯಾಡಿ ಕಟ್ಟಿಯತ್ತ ಅವನ ಡ್ಯಾಡಿಗೆ ದೋಸೆ ಬಂದಿದ್ದ ಡ್ಯಾಡಿ ಮಂಚ ಲಗ್ಗಿ ಸ್ಪೀಡಿಯ ಇದು ಕೂಂಟಾನ್ ಮೊನ್ನೆ ತೋರಿಸಿದ್ದೆ ಅಲ್ಲ, ಮೊನ್ನೆ ವಿಡಿಯೋ ಆಗಿದೆ ಅದು. ನಾನು ಸ್ಪೀಡಿಯ ಕೊಯ್ಸ್ತಾ ಇಲ್ಲಿ ನೋಡಿ ಬುದ್ಧಿ ಆಗಿದೆ, ಎಷ್ಟು ಬುದ್ಧಿ ಆಗಿದೆ ನೀವು. ಬನ್ನಿ ಬನ್ನಿ ನನ್ನ ವಿಡಿಯೋಗ್ರಾಫರ್ ಸರಿ ಇಲ್ಲ ಆಯಿತಾ ಇವತ್ತು. ವಿಡಿಯೋಗ್ರಾಫರ್ ತುಂಬ ಸ್ಲೋ ಇದ್ದಾರೆ, ನಾನು ಮಾತಾಡೋದು ಕೇಳ್ತದೆ ಇನ್ನು ಅಂತ ನನಗೇನೆ ಗೊತ್ತಿಲ್ಲ. ಓಕೆ, ಇನ್ನು ಕಾಡಿಗೆ ಹೋಗಿ ಸಿಗ್ತೇನೆ. ಸ್ಟಾಪ್ ಮಾಡಿದ್ರ ನಿಮಗೆ ಬಾಯಿ ಬರ್ತದೆ ಇಲ್ಲ ಕಾಲೇಗ್ಲಾನು ಸುಯೇಕು ಎಲ್ಲಿ ನೋಡಿ ನಮ್ಮ ಅಡಿಕೆ ತೋಟ, ನಮ್ಮ ಬಜ್ಜಿದು ತೋಟ. ಇನ್ನು ನೋಡಬೇಕು ಬಜ್ಜಿ ಬರೋ ವರ್ಷ ಆಗ್ತದ ಎಂತ ಅಂತ ನೋಡ್ಬೇಕು. ನೋಡಿ ನಮ್ಮ ಅಡಿಕೆ ತೋಟ ನೋಡಿ, ಸಾಕು ಸಾಕು ಸಾಕು, ಅಲ್ಲಿ ಎಂತ ಇಲ್ಲ ಅಡಿಕೆ ತೋಟದಲ್ಲಿ. ಇಲ್ಲಿ ಇದು ನಮ್ಮ ದನ ನೋಡಿ. ತುಮ್ಮಿ ಓಯ್ ತುಮ್ಮಿ ತುಮ್ಮಿ. ಈಗ ಕಾಡಿಗೆ ಹೋಗೋ ತನಕ ವಿಡಿಯೋ ಮಾಡಿದ್ದೇವೆ, 1 ಗಂಟೆದ್ದು ವಿಡಿಯೋ ಅದೇ ಆಗ್ತದೆ ನೋಡಿ. ಇದು ವಿಜಿಕ್ರೆ ನೋಡಿ, ವಿಜಿಕ್ರೆ ಹೀಗೆ ಹಾಕ್ಬೋದು. ಯಾವುದರಲ್ಲಿ ಇಡ್ಸುಡಿಯಲ್ಲಿ ಮೈಪು ಅಲ್ಲಿ ಹೀಗೆ ಹಾಕ್ಬೋದು. ಇದು ನಾವು ಇನ್ನೂ ಸಹ ಕಾಡಿಗೆ ಇನ್ನೂ ಸಹ ರೀಚ್ ಆಗಲಿಲ್ಲ. ಆನ್ ದಿ ವೇ ಟು ನಮ್ಮ ಫಾರೆಸ್ಟ್, ಆನ್ ದಿ ವೇ ಟು ನಮ್ಮ ಕಾಡು. ತೋಂಡೆ ತಗಿನ ಬರೀ ಕಷ್ಟ. ನಮ್ಮ ಕಾಡಿಗೆ ಈಗ ಒಂದು 5 ನಿಮಿಷ ಬೇಕು ಮನೆಯಿಂದ. ಇವತ್ತು ಸ್ವಲ್ಪ ಲೇಟ್ ಆಯ್ತಾ ಕೆಲಸದವರಿಗೆ ಬ್ರೇಕ್ಫಾಸ್ಟ್ ಕೊಂಡೋಗುವ ಅಂದರೆ ದೋಸೆ ಮಾಡಲಿಕ್ಕೆ ಅಲ್ಲ, ಮತ್ತು ಹೂಸ ಆಗುವಾಗ ಲೇಟ್ ಆಯಿತು. ಹತ್ತಿರ 10 ಜನ ಆಯಿತು. ಹಾಗೆ ಪರವಾಗಿಲ್ಲ, ಇವತ್ತೊಂದಿನ ಅಡ್ಜಸ್ಟ್. ತುಕ ತೊಗೊಂಡೆ ನಾವು ಇದು ಎಂತಗೆ. ಹಾಂ ನೋಡಿ, ಈಗ ವೆಲ್ಕಮ್ ಟು ನಮ್ಮ ಕಾಡು ನೋಡಿ. ಇಲ್ಲಿಂದ ಸ್ಟಾರ್ಟ್. ನೋಡಿ ಇಲ್ಲಿಂದ ನಮ್ಮದೇ ಕಾಡು ಆಯ್ತು. ಬನ್ನಿ, ಇದು ಮಾವಿನ ಮರ ಅಲ್ಲ. ಬುಗುರಿ ಇಲ್ಲಿ ನೋಡಿ, ಬುಗುರಿ ತೋರಿಸಿ. ವಿಚಿತ್ರ ಆಡ್ಬೋದು.
ಇಲ್ಲಿ ನೋಡಿ, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಒಂದು ರಾಶಿ ಆಗಿದೆ. ಇಲ್ಲಿ ನೋಡಿ, ಇನ್ನೊಂದು ರಾಶಿ, ಎರಡನೇ ರಾಶಿ, ಅಲ್ಲಿ ನೋಡಿ ಮೂರನೇ ರಾಶಿ, ಅಲ್ಲಿ ನಾಲ್ಕನೇ ರಾಶಿ, ಮತ್ತು ಇಲ್ಲಿ ಐದನೇ ರಾಶಿ, ಅಲ್ಲಿ ಆರನೇ ರಾಶಿ, ಅಲ್ಲಿ ಬಿಜಿಕ್ರೆ, ಇದು ತರಗೆಲೆ. तुका ಮಾತಾಡಲ್ಲ ಅವರ ಹಾಯ್ ಪಣ್ಲೆಗೆ ಪಣ್ಲೆ ಎಂಚಿನೆ ನನ್ನ ಫ್ಯಾಷ್ ಮಾಡ್ಬೋನ ಇಂಚ ಹಾಯ್ ಪಣ್ಲೆ ಹಾಯ್ నీకు ನೋಡಿ, ನಾನು ಕ್ರಿಸ್ಪಿ ದೋಸೆ ಮಾಡಿದ್ದು ನನಗೆ ಅಂತ. ದೋಸೆ ಮತ್ತು ಸಾಂಬಾರು ಕೆಲಸದವರಿಗೆ ಕೊಟ್ಟು ಬಂದ್ವಿ. ಈಗ ನಾನು ಟೇಸ್ಟ್ ಮಾಡೋದು ಹೇಗೆ ಉಂಟಂತ. ಬೆಕ್ಕು ಮಿಡ್ಲಲ್ಲಿ ಮಾತಾಡ್ತಾ ಇರ್ತದೆ ಆಯ್ತಾ. ಅದಕ್ಕೆ ಒಂದೇ ಕೆಲಸ, ಅದಕ್ಕೆ ತಿಂಡಿ ಹಾಕಿದ್ದಷ್ಟೇ. ಈಗ ತರ ದೋಸೆ ತಿಂತ ಉಂಟು ನಮ್ಮ ಬೆಕ್ಕು. ಓಕೆ, ಎಂತ ಗೊತ್ತುಂಟಾ, ಈಗ ದೋಸೆ ತಿಂದಾದ್ಮೇಲೆ ಮಧ್ಯಾಹ್ನಕ್ಕೆ ಎಂತ ಗೊತ್ತುಂಟಾ, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಕೆಲಸ. ಮಧ್ಯಾಹ್ನಕ್ಕೆ ಗಂಜಿ. ಈಗ ತುಂಬ ಬಿಸಿರಲ್ಲ, ಅವರಿಗೆ ರೈಸ್ ಬೇಡ ಅಂತೆ, ಗಂಜಿ ಮಾಡ್ಬೇಕಂತ ಹೇಳ್ತಾರೆ ಅವರೇ. ಗಂಜಿ ಮತ್ತು ಏನಾದರೂ ಸುಕ್ಕ. ನಿನ್ನೆ ನಾನು ಕುಡುತ್ತ ಚಟ್ನಿ ಮಾಡಿದ್ದೆ, ಕನ್ನಡ ಹುರುಳಿ ಚಟ್ನಿ ಮಾಡಿದ್ದೇನೆ, ಸೂಪರ್ ಆಗಿತ್ತು. ಹಾಗೆ ಇವತ್ತು ಕ್ಯಾಬೇಜ್ ಮಾಡುವ ಅಂತ, ಮತ್ತು ನಾಳೆಗೆ ಡ್ರೈ ಫಿಶ್ ಚಟ್ನಿ ಮಾಡುವ ಅಂತ. ಹಾಗೆ ಓಕೆ, ನಾನಿನ್ನು ಕ್ಯಾಬೇಜ್ ಪಲ್ಯ ಮಾಡುವಾಗ ಸಿಗ್ತೇನೆ. ಓಕೆ, ಬಾಯ್. ಎಂತ ಗೊತ್ತುಂಟಾ, ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಆಯಿತು, ಅಣ್ಣ ಕಟ್ ಮಾಡಿ ಇಟ್ಟ. ಇನ್ನು ಪದಾರ್ಥ ಮಾಡಲಿಕ್ಕೆ ಅಷ್ಟೇ. ನನಗೆ ಅಣ್ಣ ಕಟ್ಟಿಂಗ್ ಮಾಡಿದ್ದೊಂದು ತೋರಿಸ್ತೇನೆ ಆಯಿತಾ. ಕಟ್ಟಿಂಗ್ ನೋಡಿ ಅಂತೆ, ನೋಡಿ. ಕ್ಯಾಬೇಜ್ ಕಟ್ಟಿಂಗ್ ಈ ಥರ ನೋಡಿದ್ದೀರಾ ನೀವು? ಕ್ಯಾಬೇಜ್ ಕಟ್ಟಿಂಗ್ ಇವರೇ ಮಾಡಿದ್ದು. ಎಂತ ಗೊತ್ತುಂಟಾ, ಇವತ್ತು ಸ್ಪೆಷಲ್ ಇದು ಕಲಮಂಚೆ ಮಸಾಲ ಮಜ್ಜಿಗೆ. ಯಾರು ಮಾಡಿದ್ದು ಗೊತ್ತುಂಟಾ? ನೋಡಿ, ಇವರು ಮಾಡಿದ್ದು. ನೋಡಿ, ಸೂಪರ್ ಆಗಿದೆ ಮಾತ್ರ. ಮಸಾಲ ಮಜ್ಜಿಗೆ ಮಾಡಿದ್ದಾರೆ, ಸೂಪರ್ ಆಗಿದೆ ಆಯಿತಾ. ಇದಕ್ಕೆಂತ ಗೊತ್ತುಂಟಾ, ಎಂತೆಲ್ಲ ಹಾಕಿದ್ದೀರಿ ಇದಕ್ಕೆ? ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಗ್ರೀನ್ ಚಿಲ್ಲಿ, ಜಿಂಜರ್ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಪೆಪ್ಪರ್ ಫ್ರೈ ಮಾಡಿ ಒಟ್ಟಿಗೆ ಗ್ರೈಂಡ್ ಮಾಡಿ ಮಜ್ಜಿಗೆಗೆ ಮಿಕ್ಸ್ ಮಾಡಿತ್ತು. ಸೋಸ್ ಬೇಕಾಯ್ತಾ, ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಮೇಲೆ ಗಾರ್ನಿಷ್ ಮಾಡಿದರೆ ಆಯಿತು ಅಷ್ಟೇ. ಇವತ್ತು ಕ್ಯಾಬೇಜ್ ಮತ್ತು ಗಂಜಿ, ಮಜ್ಜಿಗೆ ಮತ್ತು ಉಪ್ಪಿನಕಾಯಿ ಅಷ್ಟೇ. ನೀವು ಊಟಕ್ಕೆ ಬನ್ನಿ. ಎಲ್ಲರಿಗೆ ಮಜ್ಜಿಗೆ ಸ್ಪೆಷಲ್. ಮತ್ತು ಸ್ಟಾಪ್ ಎಂಡ್. ಥ್ಯಾಂಕ್ ಯು.
ಗೊತ್ತುಂಟಾ, ಸಂಜೆ ಆಯಿತು, ಕೆಲಸದವರು ಹೋದ್ರು, ಇವತ್ತಿನ ಕೆಲಸ ಆಯಿತು, ಏನು ನಾಳೆ. ಈಗ ಎಂತ ಮಾಡ್ತಿದ್ದೇವೆ ಗೊತ್ತುಂಟಾ, ಇದು ಲಾಸ್ಟ್ ಇಯರ್ ಇದ್ದು, ಹೋದ ವರ್ಷದ್ದು ತರಗೆಲೆ ಬಿಜಿಕ್ರೆ. ಇದು ಲಾಸ್ಟ್ ಇಯರ್ ಅದು. ಈಗ ತುಂಬಿಸಿ ಇಲ್ಲಿ ಹಾಕುದು, ಇಲ್ಲಿ ಸಾರಾಯ್ದ ಮೊದಲಿಗೆ ಹಾಕುದು. ತೆಂಗಿನ ಬುಡಕ್ಕೆ ಹಾಕುದು. ಮತ್ತು ಇದು ಫುಲ್ ಕ್ಲೀನ್ ಮಾಡಿ ಇದೆಲ್ಲ ತೆಗೆದಾದ್ಮೇಲೆ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ಕೊಂಚ ಪೌಡರ್ಗಳು DDT ಡ್ಯಾಡಿ ಕಾಲೇ ಅಕ್ಕ ಬಳಿ ಕಾಲೇ ಮುಂಜಾನೆ ಗೆದ್ದಲು. ಇದು ಫುಲ್ ನೀರು ಹಾಕಿ ಫುಲ್ ಕ್ಲೀನ್ ಮಾಡಿ DDT ಉಂಟಲ್ಲ ಪೌಡರ್ ಹಾಕ್ಲಿಕ್ಕೆ ಉಂಟು, ಬಿಕಾಸ್ ಗೆದ್ದಲು ಬರದಾಗಿ. ಓಕೆ, ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅದಾದಮೇಲೆ ಇವತ್ತಿನ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತೇನೆ. ಓಕೆ, ನೋಡಿ ಫುಲ್ಲು ಕ್ಲೀನ್ ಆಯಿತು. ಈಗ 1 ರೌಂಡ್ ನೀರು ಹಾಕಿ ಕ್ಲೀನ್ ಮಾಡೋದು. ಫುಲ್ಲು ಕ್ಲೀನ್. ಇನ್ನು ತರಗಿಲದು ಮುಟ್ಟೆ ಯಾವಾಗ, ನಾಳೆ ಅಲ್ಲ ನಾಡಿದ್ದು, ಆಗ ತೋರಿಸ್ತೇವೆ. ಓಕೆ, ಇವತ್ತಿಗಿಷ್ಟೆ. ಈಗ ನಾವು ಎಲ್ಲಿ ಹೋಗೋದು ಗೊತ್ತುಂಟಾ, ನಾನು ನಿಮಗೆ ಹೇಳಿದೆ ಅಲ್ಲ, ಒಂದು ಕಡೆ ಕರ್ಕೊಂಡು ಹೋಗ್ತೇನಂತ. ಚಾಂಪೇರ ಅಂತ ಹೇಳ್ತಾರೆ, ಅದು ಮರದಲ್ಲಿ ಇಲ್ಲಿ ಆಗಿದೆ ಅಂತೆ. ಸೊ ಹಣ್ಣಾಗಿದ ಅಂತ ನೋಡಲಿಕ್ಕೆ ಹೋಗೋದು. ಹಣ್ಣಾದರೆ 1-2 ತಗೊಂಡು ಬರುವ ಅಂತ. ಓಕೆ, ಬನ್ನಿ. ಕೊಯ್ಯಿರಿ. ಓ ವಾವ್, ನೋಡಿ ಅಂತೆ, ನೋಡಿ. ನೋಡಿ ಯಮ್ಮ, ಬಿಗಿ చూడు ఎంత ಖಂಡಿತ. ಸಿಕ್ಕಿತು ನೋಡಿ. ಓಕೆ, ಡನ್. ನೋಡಿ ತುಂಬ ಆಗಿದೆ ಮಾತ್ರ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೇನೆ ನಾನು. ಇನ್ನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. Until then, take care, bye-bye. Lots of love, Mogaso, Dev Bare Koro. Bye, thank you. ಹುಲಿ ಹುಳಿ ಇವರದ್ದು ಕಟ್ಟ ಮೀಟರ್ ಅಲ್ಲ, ಎಂತ ನನಗೆ ಬೇಡ. ಹುಳಿ ಆಯಿತಾ, ಅಷ್ಟೊಂದು ಸ್ವೀಟು ಇಲ್ಲ, ಲೈಟ್ ಸ್ವೀಟ್. ಹುಳಿ ಜಾಸ್ತಿ ಉಂಟು. ನಿಮಗೆ ಸಹ ಇಲ್ಲ ಸಿಕ್ಕಿದ್ರೆ ಟ್ರೈ ಮಾಡಿ ಆಯಿತಾ, ಒಳ್ಳೆ ಉಂಟು.